ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾರಣ ಅಲ್ಲಲ್ಲಿ ಭೂಕುಸಿತ ಆಗ್ತಾ ಇದೆ. ಹಾಸನದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಸಕಲೇಶಪುರದ ಭಾಗದಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತಗಳಾಗ್ತಾ ಇವೆ. ರಸ್ತೆ ಮೇಲೇನೆ ಮಣ್ಣು ಬಂದು ಬೀಳ್ತಾ ಇದೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಆಗಿರುವಂತಹ ಭೂಕುಸಿತದಿಂದಾಗಿ ಸಕಲೇಶಪುರದ ಮಾರ್ನಹಳ್ಳಿ ಬಳಿ ಆಗಿರುವಂತಹ ಭೂಕುಸಿತದ ಪರಿಣಾಮ ಈಗ ಹಲವೆಡೆ ಅಪಾರ ಹಾನಿ ಆಗ್ತಾ ಇದೆ. ಜೊತೆಗೆ ಆತಂಕವೂ ಕೂಡ ಇದೆ. ಭೂಕುಸಿತ ಆಗಿರೋದ್ರಿಂದ ಶಿರಾಡಿ ಘಾಟ್ ರಸ್ತೆ ಬಂದ್ ಆಗಿದೆ. ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಕಲೇಶಪುರದಲ್ಲಿ ಇದೇ ಮೊದಲೇನಲ್ಲ, ಹಿಂದೆ ಕೂಡ ಅನೇಕ ಬಾರಿ ಭೂಕುಸಿತ ಆಗಿತ್ತು, ಅಲ್ಲಲ್ಲಿ ಗುಡ್ಡ ಕುಸಿತ ಆಗಿತ್ತು, ಮಣ್ಣು ಸಡಿಲ ಆಗ್ತಾನೆ ಇತ್ತು. ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ, ಎಡೆಬಿಡದೆ ಮಳೆ ಸುರಿತಾ ಇರೋದ್ರಿಂದ ಈ ರೀತಿ ಅಲ್ಲಲ್ಲಿ ಮಣ್ಣು ಸಡಿಲಾಗಿ ಕುಸಿದು ರಸ್ತೆ ಮೇಲಿನೇ ಬೀಳ್ತಾ ಇದೆ. ಇತ್ತೀಚೆಗೆ ಸಿಮೆಂಟ್ ಮಂಜು ಅವರು ಪರಿಶೀಲನೆಗೆ ಅಂತ ಬಂದಂತ ಸಂದರ್ಭದಲ್ಲೇ ಅವ್ರ ಎದುರುಗಡೆನೆ ಮಣ್ಣು ಕುಸಿತ ಆಗ್ತಾ ಇತ್ತು. ಕಳೆದ ವರ್ಷನೂ ಕೂಡ ಸಕಲೇಶಪುರದಲ್ಲಿ ಈ ರೀತಿಯಾಗಿ ಮಣ್ಣು ಕುಸಿತ ಆಯಿತು, ಅಲ್ಲಲ್ಲಿ ಗುಡ್ಡ ಕುಸಿತಗಳಾಗ್ತಾ ಇದ್ವು. ಈಗಲೂ ಕೂಡ ಮತ್ತೆ ಅದೇ ಸಮಸ್ಯೆ ಎದುರಾಗಿದೆ. ಸದ್ಯ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭಾರೀ ಪ್ರಮಾಣದ ಮಣ್ಣು ಕುಸಿದು ಬಿದ್ದಿದೆ. ಹೀಗಾಗಿ ಶಿರಾಡಿ ಘಾಟ್ ರಸ್ತೆಯನ್ನು ಬಂದ್ ಮಾಡಲಾಗಿದೆ. ಯಾರ್ಯಾರಲ್ಲಿ ಪ್ರತಿನಿತ್ಯವೂ ತೆರಳುತ್ತಿರೋ ಅವರಿಗೆ ಮಾರ್ಗ ಬದಲಾವಣೆ ಆಗಬಹುದು, ಅಥವಾ ಆ ಕಡೆ ಹೋಗಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಗಮನಿಸಿ ಸುದ್ದಿಯನ್ನು. ಅಲ್ಲಿ ಜಿಲ್ಲಾಡಳಿತ ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳಿರ್ಬೋದು ಏನು ಹೇಳಿದ್ದಾರೆ, ಏನು ಕತೆ ಅಂತ. ಸದ್ಯಕ್ಕಂತೂ ಅಲ್ಲಿ ಮಣ್ಣು ರಸ್ತೆ ಮೇಲೇನೆ ಬಿದ್ದಿರೋದ್ರಿಂದ ರಸ್ತೆ ಬಂದ್ ಆಗಿದೆ. ಯಾವುದೇ ವಾಹನಗಳು ಸಂಚರಿಸೋದಕ್ಕೆ ಸಾಧ್ಯ ಇಲ್ಲ. ಇದೇನು ಮೊದಲ ಬಾರಿಗೆ ಅಲ್ಲ, ಇದೇ ರೀತಿಯಾಗಿ ಸಕಲೇಶಪುರದ ಅನೇಕ ಭಾಗಗಳಲ್ಲಿ ಅಲ್ಲಲ್ಲಿ ಮಣ್ಣು ಕುಸಿತ ಆಗ್ತಾ ಇರುತ್ತೆ. ಈ ಗುಡ್ಡ ಕುಸಿತದ ಸಮಸ್ಯೆಗಳು ಎದುರಾಗ್ತಾನೆ ಇದ್ವು. ಇದರಿಂದಾಗಿ ಅನೇಕ ಬಾರಿ ಹಾನಿ ಕೂಡ ಆಗಿದ್ದಿದೆ, ಜೀವ ಹಾನಿಯೂ ಕೂಡ ಆಗಿದ್ದಿದೆ. ಈ ಗುಡ್ಡ ಕುಸಿತದಲ್ಲಿ ಸಕಲೇಶಪುರ ಅಂತ ಬಂದಾಗ ಗುಡ್ಡ ಕುಸಿತ, ಈ ಕಡೆ ಮಂಗಳೂರು ಅಂತ ಬಂದಾಗ ಮಳೆ ಆದಾಗ ಕಡಲ್ ಕೊರೆತ, ಹೀಗೆ ರಾಜ್ಯದ ಅನೇಕ ಭಾಗಗಳಲ್ಲಿ ಮಳೆಯಿಂದಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಕೆಲವು ಕಡೆ ಮರ ಬೀಳುತ್ತೆ, ಇನ್ನು ಕೆಲವು ಕಡೆ ವಿದ್ಯುತ್ ಕಂಬಗಳು ಧರೆ ಕಚ್ಚುತ್ತವೆ, ಇದರಿಂದ ವಿದ್ಯುತ್ ಸಂಪರ್ಕ ಕಡಿತ ಆಗುತ್ತೆ. ಇನ್ನು ಸಕಲೇಶಪುರ ಅಂತ ಬಂದಾಗ ಪ್ರತಿ ಬಾರಿಯೂ ಮಳೆ ಆದಾಗ ಇದೇ ಸಮಸ್ಯೆ, ಅಲ್ಲಲ್ಲಿ ಗುಡ್ಡ ಕುಸಿತ ಆಗೋದು. ಇದಕ್ಕೆ ಕಾರಣ ಏನು ಅಂತ ಬಂದಾಗ ಅವೈಜ್ಞಾನಿಕವಾಗಿ ರಾಷ್ಟ್ರೀಯ ಕಾಮಗಾರಿಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಕಾಮಗಾರಿನೇ ಸರಿ ಇರಲಿಲ್ಲ ಅಂತೇಳಿ ಅಲ್ಲಿನ ಅನೇಕರು ಆರೋಪ ಮಾಡ್ತಾನೆ ಇದ್ದಾರೆ. ಆದರೆ ಅಲ್ಲಿ ಗುಡ್ಡ ಕಡ್ದು ಅಥವಾ ಗುಡ್ಡ ಕೊರೆದು ಈ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಿರೋದ್ರಿಂದ ಆಗಾಗ ಸಹಜವಾಗಿಯೇ ಪ್ರಕೃತಿ ಸಹಜವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಗುಡ್ಡ ಕುಸಿತಾವೆ ಅನ್ನುವಂಥದ್ದು ಅನೇಕರ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಮಾತ್ರ ಸರಿಯಾದ ಕ್ರಮ ತೆಗೆದುಕೊಳ್ತಾ ಇಲ್ಲ. ಪ್ರತಿ ವರ್ಷವೂ ಕೂಡ ಹೀಗೆ ಆಗುತ್ತೆ. ಮಳೆ ಬಂದಾಗ ಕೊಡೆ ಹಿಡಿದ್ರು ಅನ್ನಂಗೆ ಮಳೆ ಬಂದು ಅಪಘಾತಗಳು ಅನಾಹುತಗಳಾದಂಥ ಸಂದರ್ಭದಲ್ಲೇ ಇಲ್ಲೊಂದು ಅವೈಜ್ಞಾನಿಕ ರಸ್ತೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ವಹಿಸಬೇಕು, ಆಗ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರೆ ಏನು ಪ್ರಯೋಜನ? ಮಳೆಗಾಲದಲ್ಲಿ ಏನಾದರೂ ರಸ್ತೆ ನಿರ್ಮಾಣ ಮಾಡೋದಕ್ಕಾಗುತ್ತಾ? ಮಳೆಗಾಲದಲ್ಲಿ ಏನಾದರೂ ಕಾಮಗಾರಿ ಕೈಗೊಳ್ಳೋದಕ್ಕಾಗುತ್ತಾ? ಇದೆಲ್ಲ ಕೂಡ ಅಸಾಧ್ಯ. ಮಳೆಗಾಲವನ್ನು ಫೇಸ್ ಮಾಡೋದಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಇಡೀ ರಾಜ್ಯವೇ ಮಾಡ್ಕೊಳ್ಬೇಕಾಗಿತ್ತು, ಆಯಾ ಜಿಲ್ಲಾಡಳಿತ ಮಾಡ್ಕೊಳ್ಬೇಕಾಗಿತ್ತು, ಅದಾಗಿಲ್ಲ. ಬೆಂಗಳೂರಿನಲ್ಲೇ ಬಂದರೆ BBMP ಅಧಿಕಾರಿಗಳೇ ಇದಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ಕೊಂಡಿಲ್ಲ. ಇನ್ನು ಅಲ್ಲಲ್ಲಿ ಮರಗಳು ಬೀಳ್ತಾ ಇವೆ, ವಿದ್ಯುತ್ ಕಂಬಗಳು ಬೀಳ್ತಾ ಇವೆ, ಅನೇಕ ಸಮಸ್ಯೆಗಳಾಗ್ತಾ ಇವೆ. ಇನ್ನೂ ಕೂಡ ಮಳೆಗಾಲ ಶುರುವಾಗಿದೆ, ಈ ರೀತಿ ಸಮಸ್ಯೆಗಳು ಎದುರಾಗ್ತವೆ. ನಾವು ಏನು ಮಾಡಬೇಕು ಅದ್ಯಾವುದ್ರ ಬಗ್ಗೆ ಕೂಡ ಅಧಿಕಾರಿಗಳಿಗೆ ಗಮನಕ್ಕಿಲ್ಲ. ನೋಡಿ, ಸಕಲೇಶಪುರದಲ್ಲಿ ಇದೇ ಒಂದು ತಿಂಗಳಿಂದ ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಬಾರಿ ಗುಡ್ಡ ಕುಸಿತ ಆಯಿತು, ಎಷ್ಟು ಬಾರಿ ಮಣ್ಣು ಬಂದು ರಸ್ತೆಗೇನೆ ಬಿತ್ತು, ಎಷ್ಟು ಬಾರಿ ಈ ರಸ್ತೆಗಳು ಬಂದಾಗಿದ್ವು ಅಂತ. ಹಂಗಿದ್ರೂ ಎಚ್ಚೆತ್ಕೊಳ್ತಾ ಇಲ್ಲ. ಮಾರ್ನಹಳ್ಳಿ ಬಳಿ ಆಗಿರುವಂಥ ಭೂಕುಸಿತ ಆಯಿತು. ಈಗಾಗಲೇ ಅಲ್ಲಿ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿದಾರಂತೆ. ಏನು ಪರಿಶೀಲನೆ ನಡೆಸಿದ್ರೆ ಏನು ಪ್ರಯೋಜನ? ಪರಿಹಾರ ಏನು ಅನ್ನೋದು ಬೇಕಲ್ಲ. ಸಮಸ್ಯೆ ಆಗ್ತಾ ಇರೋದು ಅಲ್ಲಿ ಶಿರಾಡಿ ಘಾಟ್ ರಸ್ತೆಯನ್ನು ಬಂದ್ ಮಾಡಿರೋದು. ಯಾವುದೇ ವಾಹನ ಸವಾರರು ಕೂಡ ಅಲ್ಲಿ ಹೋಗೋದಕ್ಕಾಗಲ್ಲ.
ಮಳೆನೂ ಕೂಡ ಮುಂದುವರೆದಿದೆ. ಏನೇ ನೀವು ಪರಿಹಾರ ಕೊಡ್ತೀರಿ ಅಂದರೂ ಕೂಡ ಅದು ಈಗ ಸದ್ಯಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇರುವಂಥ ನಿವಾಸಿಗಳಿಗೆ ಪಾಪ ಆತಂಕ, ಯಾವಾಗ ಎಲ್ಲಿ ಗುಡ್ಡ ಕುಸಿಯುತ್ತೋ ಏನೋ. ವಾಹನ ಸವಾರರು ಕೂಡ ಈ ಸಂದರ್ಭದಲ್ಲಿ ಹೋಗೋದಕ್ಕಾಗಲ್ಲ. ಇತ್ತೀಚೆಗೆ ನೀವು ಗಮನಿಸಿದ್ರೆ ಹೋಗ್ತಾ ಇರುವಂಥ ಓಮ್ನಿ ಮೇಲೇ ಮಣ್ಣು ಕುಸಿತ ಆಗ್ಬಿಟ್ಟಿತ್ತು. ಅರಣ್ಯ ಸಿಬ್ಬಂದಿ ಪೊಲೀಸರಿಗ ಸದ್ಯ ಮಣ್ಣು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಹಾಸನದ ಸಕಲೇಶಪುರದ ಮಾರ್ನಹಳ್ಳಿ ಬಳಿ ಗುಡ್ಡ ಕುಸಿತ ಆಗಿದೆ. ಕುಸಿದ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯ ನಡೀತಾ ಇದೆ. ಸುಮಾರು ಮಧ್ಯರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಈ ರೀತಿಯಾಗಿ ಗುಡ್ಡ ಕುಸಿದಿದೆ ಅನ್ನುವಂಥ ಮಾಹಿತಿ. ಹೀಗಾಗಿ ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪೊಲೀಸ್ ಸ್ಟೇಷನ್ ಆ ವ್ಯಾಪ್ತಿಗೆ ಬರುವಂಥ ಪೊಲೀಸರಿರ್ಬೋದು, ಎಲ್ಲರೂ ಕೂಡ ಬಂದು ಮಣ್ಣು ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಷ್ಟು ಅಂತ ಮಣ್ಣು ತೆರವು ಕಾರ್ಯಾಚರಣೆ ಮಾಡ್ತೀರಾ? ಇಲ್ಲಿಗೆ ಗುಡ್ಡ ಕುಸಿತು, ಮಣ್ಣನ್ನು ತೆರವುಗೊಳಿಸ್ತೀರಾ, ಮತ್ತೆ ಸಂಚಾರ ವ್ಯವಸ್ಥೆ ಅದೇ ರೀತಿಯಾಗಿ ಹೋಗುತ್ತೆ, ಮತ್ತೆ ಮಣ್ಣು ಕುಸಿತ ಆಗುತ್ತೆ. ನೋಡಿ, ರಸ್ತೆ ಮೇಲೆ ಯಾವ ಮಟ್ಟಕ್ಕೆ ನೀರು ಬಂದಿದೆ ನೀವು ಗಮನಿಸ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಯಾವ ಕೆಲಸಗಳು ಕೂಡ ಸರಿಯಾಗಿ ಆಗಲ್ಲ. ಎಲ್ಲ ಕೆಲಸಗಳು ಅಡಚಣೆನೇ. ಯಾವ ಪ್ರಮಾಣದ ಗುಡ್ಡ ಕುಸಿತ ಆಗಿದೆ ಎಲ್ಲವನ್ನ ಗಮನಿಸ್ತಾ ಇದ್ದೀರಾ. ನದಿ ತೊರೆಗಳಿರ್ಬೋದು ಎಲ್ಲವೂ ಕೂಡ ಉಕ್ಕಿ ಹರಿತಾ ಇದ್ದಾವೆ. ನಿರಂತರ ಮಳೆ ಆಗ್ತಾ ಇದೆ. ಹೀಗೆ ಮಳೆ ಆಗ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಯಾವ ಕಾಮಗಾರಿನೂ ಕೈಗೊಳ್ಳೋದಕ್ಕಾಗಲ್ಲ. ಯಾಕೆಂದರೆ ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದನೇ ಈ ರೀತಿ ಪದೇ ಪದೇ ಗುಡ್ಡ ಕುಸಿತ ಆಗ್ತಾ ಇರೋದು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾನೆ ಇವೆ. ಹಾಗಿದ್ರೂ ಕೂಡ ಹೇಗೆ ಸರಿಪಡಿಸ್ಬೇಕು ಅನ್ನೋದು ಆ ರಸ್ತೆಯನ್ನು ನಿರ್ಮಾಣ ಮಾಡಿದಂಥವ್ರಿಗೂ, ಪ್ಲಾನ್ ಕೊಟ್ಟಂಥ ಡಿಸೈನ್ ಕೊಟ್ಟಂಥ ಇಂಜಿನಿಯರ್ಗೂ ಗೊತ್ತಾಗಲ್ವಾ? ಹಾಗಾದರೆ ಮಳೆ ಬಂದಂಥ ಸಂದರ್ಭದಲ್ಲೇ ಈ ಸಮಸ್ಯೆ ನಿಮಗೆ ಗೊತ್ತಾಗುತ್ತಾ? ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಏನೇನು ಆಗಿದೆ, ಎಲ್ಲೆಲ್ಲಿ ಏನೇನು ಸರಿಪಡಿಸ್ಬೇಕು, ಅದ್ರ ಬಗ್ಗೆ ಯಾಕೆ ತಯಾರಿ ಮಾಡಿಕೊಳ್ಳಲ್ಲ ಅನ್ನೋದೇ ಜನರ ಪ್ರಶ್ನೆ. ಪ್ರವಾಹದ ರೀತಿಯಲ್ಲಿ ನೀವು ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಾ. ಸದ್ಯ ಅರಣ್ಯ ಸಿಬ್ಬಂದಿ ಪೊಲೀಸರು ಮಣ್ಣು ತೆರವು ಕಾರ್ಯಾಚರಣೆ ಕೂಡ ಮುಂದಾಗಿದ್ದಾರೆ. ಹಿಂಗೆ ಯಥೇಚ್ಛವಾಗಿ ಮಳೆ ಬರ್ತಾ ಇದ್ರೆ ಏನು ಮಣ್ಣು ತೆರವು ಕಾರ್ಯಾಚರಣೆ ಮಾಡ್ತೀರಾ? JCB ಬಳಸ್ಕೊಂಡು ಮಣ್ಣು ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಆಲ್ಮೋಸ್ಟ್ ಮಳೆ ನೀರಲ್ಲೇ ಮಣ್ಣು ಕೊಚ್ಕೊಂಡು ಹೋಗ್ತಾ ಇದೆ. ಮಣ್ಣು ತೆರವುಗೊಳಿಸೋದಕ್ಕೆ ಅಧಿಕಾರಿಗಳು ಪೊಲೀಸರು ಬರಬೇಕು ಅಂತಲೂ ಏನಿಲ್ಲ. ಸದ್ಯ ಅಲ್ಲಿ ರಸ್ತೆ ಬಂದಾದರೆ ಸಾಕು, ಅದ್ರ ಪಾಡಿಗೆ ಅದು ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ತುಂಬ ಹೊತ್ತು ರಸ್ತೆ ಬಂದ್ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ JCB ಮೂಲಕ ಮಣ್ಣು ತೆರವು ಕಾರ್ಯಾಚರಣೆ ಅಲ್ಲಿ ನಡೀತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ. ಪ್ರಕೃತಿಗೆ ವಿರುದ್ಧವಾಗಿ ಏನೇ ಮಾಡಿದರೂ ಕೂಡ ಪ್ರಕೃತಿ ಪೆಟ್ಟು ಕೊಡುತ್ತೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷ್ಯ. ಹಿಂದೆ ಕೂಡ ಕೊಡಗು ಇರ್ಬೋದು, ಕೇರಳದಲ್ಲಿ ಯಾವ ರೀತಿಯಾಗಿ ಪ್ರವಾಹ ಆಗಿತ್ತು, ಎಷ್ಟೆಲ್ಲ ಅನಾಹುತಗಳಾಗಿದ್ವು ನೀವು ಗಮನಿಸಿದ್ದೀರಾ. ಗುಡ್ಡಗಳನ್ನು ಕೊರೆದೋ ಅಥವಾ ಕೆರೆಗಳನ್ನು ಮುಚ್ಚಿನೋ ರೆಸಾರ್ಟ್ ನಿರ್ಮಾಣ ಮಾಡಿದ್ರಿಂದಾಗಿ ಅಲ್ಲಿ ಪ್ರಾಕೃತಿಕವಾಗಿ ನೈಸರ್ಗಿಕ ವಿಕೋಪಗಳು ಸೃಷ್ಟಿಯಾಗಿತ್ತು. ಇಲ್ಲೂ ಕೂಡ ಅದೇ ರೀತಿ ಗುಡ್ಡ ಕೊರೆಯೋದು ಅಥವಾ ಗುಡ್ಡ ಕಡಿಯೋದು, ರಸ್ತೆ ನಿರ್ಮಾಣ ಮಾಡಿದಾಗ ಈ ರೀತಿ ಆಗುತ್ತೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಮಾರ್ನಹಳ್ಳಿಯಲ್ಲಿ ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿರ್ತಕ್ಕಂಥದ್ದು. TV5 ಕೂಡ ಈಗಾಗಲೇ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಈಗಾಗಲೇ ನೋಡ್ತಾ ಇರ್ಬೋದು, 2 JCBಗಳಿಂದ ತೆರವು ಕಾರ್ಯಾಚರಣೆ ತಡರಾತ್ರಿ 2 ಗಂಟೆಯಿಂದಲೂ ಕೂಡ ಈಗಾಗಲೇ ಆರಂಭವಾಗಿದೆ. ಇಲ್ಲಿನ ಸ್ಥಳೀಯ ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ನಿರಂಜನ್ ರವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು, ಜೊತೆಗೆ ಹೇಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಅರಣ್ಯ ಇಲಾಖಾ ಸಿಬ್ಬಂದಿಗಳು ಎಲ್ಲರೂ ಕೂಡ ಈಗಾಗಲೇ ಸ್ಥಳದಲ್ಲಿ ಇರುವಂಥದ್ದು. ಜೊತೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂಡೆ ಕುಸಿದು ಕೆಳಗಡೆ ಬಿದ್ದಿರುವಂತಹ ದೃಶ್ಯಗಳು, ಒಂದು ಕಡೆ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈಗಾಗಲೇ JCB ಮುಖಾಂತರ ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳು ಕಾಣ ಸಿಗ್ತಾ ಇದೆ.
ನಮ್ಮ ಆ ಭಾಗದಲ್ಲಿ ನೋಡ್ಬೋದು ಸಾಕಷ್ಟು ಪ್ರಯಾಣಿಕರ ಪರದಾಟ ಕೂಡ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಮತ್ತೆ ನಮ್ಮ ಬಲಭಾಗದಲ್ಲಿ ಒಂದಿಷ್ಟು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡಿ ಎಷ್ಟು ಪ್ರಮಾಣದಲ್ಲಿ ಕುಸಿದಿದೆ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ TV5 ಕೂಡ ದೃಶ್ಯವನ್ನು ಕೂಡ ಈಗಾಗಲೇ ನೋಡ್ತಾ ಇರ್ಬೋದು. ಯಾವ ಪ್ರಮಾಣದಲ್ಲಿ ಇಲ್ಲಿದ್ದಂತಹ ತಡೆಗೋಡೆ ಏನು ಹಾಕಿದ್ರು, ತಡೆಗೋಡೆ ಸಂಪೂರ್ಣವಾಗಿ ಕಿತ್ತುವಾಗಿರ್ತಕ್ಕಂತಹ ದೃಶ್ಯಾವಳಿಗಳು ಸಿಗ್ತಾ ಇದೆ. ತಡೆಗೋಡೆ ಸಂಪೂರ್ಣವಾಗಿ ಕಿತ್ತು ಅಂದರೆ ಈಗಾಗಲೇ ಹಳ್ಳಕ್ಕೆ ಬಿದ್ದಿರುವಂತಹ ದೃಶ್ಯಗಳು ನೋಡ್ತಾ ಇದ್ದೀವಿ. ಕಳೆದ ರಾತ್ರಿ ಅಂದರೆ ಸುಮಾರು 2 ಗಂಟೆಯ ಸಂದರ್ಭದಲ್ಲಿ ಗುಡ್ಡ ಕುಸಿತವಾಗಿರ್ತಕ್ಕಂಥದ್ದು. ಸಾಕಷ್ಟು ಪ್ರಯಾಣಿಕರ ಪರದಾಟ ಕೂಡ ಈಗಾಗಲೇ ಆರಂಭವಾಗಿದೆ. ಒಂದು ಕಡೆ ನಿರಂತರವಾಗಿ ಮಳೆ ಸುರಿಯುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿರುವಂಥದ್ದು. ಪ್ರಯಾಣಿಕರ ಪರದಾಟ ಕೂಡ ಈಗಾಗಲೇ ಆರಂಭವಾಗಿದೆ. ಒಟ್ಟಾರೆ ಸಕಲೇಶಪುರದ ಮಾರನಹಳ್ಳಿಯ ಬಳಿ ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿ ತೆರವು ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಸಕಲೇಶಪುರ.